ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಏನಿದು ಐಶು ಮಾತಾಡ್ತಿದ್ದಾರೆ, ಫೋನ್ನ ಮಹಿ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಅದನ್ನು ಮಹಿನೇ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಇವಾಗ ನಮ್ಮ ಪಾಪದ್ದು ಫೋಟೋ ಶೂಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ಅವ್ರ ಅಮ್ಮನ ರಾಧೆ ಥರ ಅಂತ ಮಾಡೋರೆ. ಯಶೋಧ ಥರ ಮಾಡೋರಂತೆ. ಅದೇನೋ ಯಶೋಧ ಥರ ಕಾಣಿಸ್ತಾನೆ ಇಲ್ಲಪ್ಪ. ಸಪೋರ್ಟಿಂಗ್ ಟೀಮ್ಸ್ ಎಲ್ಲ ಇಲ್ಲಿದ್ದಾರೆ. ಕ್ಯಾಮ್ರಾಮನ್ ಸ್ಯಾಂಡಿ, ಸಂದೀಪ, ಬಾಮೈದ ಆ್ಯಂಡ್ ಅವರು ಸಪೋರ್ಟಿಂಗ್ ಟೀಮ್ಸ್. ಅಲ್ಲೊಬ್ರು ಇದ್ದಾರೆ, ಪಾಪುಗೆ ರೆಡಿ ಮಾಡ್ತಿದ್ದಾರೆ. ಬನ್ನಿ ನೋಡೋಣ. ಪುಟಾಣಿಗೆ ರೆಡಿ ಮಾಡ್ತಿದ್ದಾರೆ. ಅವನು ಅಳ್ಳಾಡ್ಬಿಡ್ತಾನೆ. ವೈಟದು ಏನಾಯ್ತಲ್ಲ ಇರಿ. ಲಿಶುಗೆ ಅಲ್ಲಿ ರೆಡಿ ಮಾಡ್ತಾ ಇದ್ರು. ಅವನ್ನ ನೋಡಿದ್ರಲ್ವಾ, ಸೊ ಅವನು ಏನಕ್ಕೆ ಅಷ್ಟು ಸಪ್ಪಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಹುಷಾರಿರಲಿಲ್ಲ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಲಾಸ್ಟ್ ಬ್ಲಾಗಲ್ಲಿ, ಅವನಿಗೆ ಹುಷಾರಿಲ್ಲ. ನೋಡಿ, ನಾನು ಅಳ್ತಾನ ಮೂಗುಕ್ಕೆ ತುಟಿಗೆ ಟೆಸ್ಟ್ ಮಾಡ್ಕೊಟ್ಟು, ನಾನು ಅಳ್ತಾನ ಮೂಗಿಗೆ ಮತ್ತು ತುಟಿ ಹತ್ರ ಟಚ್ ಮಾಡ್ಕೊಂಡಿರೋದಕ್ಕೆ, ಅದನ್ನು ಕವರ್ ಮಾಡೋದಕ್ಕೆ ಅಂತ ಹೇಳಿ ಚಿತ್ರ ಅವರು ಕನ್ಸಿಲರ್ ಮತ್ತು ಪೌಡರ್ನ ಯೂಸ್ ಮಾಡಿಕೊಂಡು ಅದನ್ನು ಕವರ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಸಲ ನಾವು ಗೊತ್ತಿಲ್ಲದೇನೆ ಎಡವಟ್ ಮಾಡ್ಕೊಳ್ಬಿಡ್ತೀವಿ, ಏನೂ ಮಾಡೋದಕ್ಕಾಗಲ್ಲ. ನಾನೇನು ಅದು ಕೈ ಸ್ವೆಟ್ ಆಗ್ತಾ ಇತ್ತಲ್ವ, ಸೊ ನನಗೆ ಗೊತ್ತಿಲ್ಲದೆ ನಾನು ಟೆಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅದಾದಮೇಲೆ ರಿಸ್ಕು ಪಾಪ ಮೇಕಪ್ ಆರ್ಟಿಸ್ಟ್ಗೆ. ಅವ್ರು ತುಂಬ ಕ್ಲೀನಾಗಿ ಮೇಕಪ್ ಮಾಡಿಕೊಟ್ಟಿರ್ತಾರೆ, ಬಟ್ ನಾವು ನೋಡಿದ್ರೆ ಈ ರೀತಿ ಮಾಡಿಬಿಡ್ತೀವಲ್ವ, ಹಾಗಾಗಿ ಅದನ್ನೆಲ್ಲ ಕವರ್ ಮಾಡ್ತಾಯಿದ್ರು. ಲಿಶುಗೆ ಜ್ವರ ಬಂದಮೇಲೆ ಅವನು ಎಷ್ಟು ಡಲ್ಲಾಗಿದ್ನೋ ನಿಮಗೆ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಗೆ ಜ್ವರ ಬಂದರೆ ಎಷ್ಟು ವೀಕ್ ಆಗಿಬಿಡ್ತಾರೆ ಅಂತ ಹೇಳಿ. 1 ದಿನ 2 ದಿನಕ್ಕೆ ಅವನು ಎಷ್ಟು ಸಣ್ಣ ಅನ್ನಿಸ್ತಿದ್ದ ಅಂತ ಹೇಳಿದ್ರೆ, ಆಮೇಲೆ ಫೇಸೆಲ್ಲ ಫುಲ್ ಡಲ್ ಅನ್ನಿಸ್ತಾ ಇತ್ತು ನಮಗಂತೂ. ಅಯ್ಯೋ, ಏನು ಮಾಡೋದು, ಫೋಟೋಶೂಟ್ ಮಾಡಿಸೋದಾ ಬೇಡವಾ ಅಂತ ಅವೆರಡು ಕನ್ಫ್ಯೂಷನಲ್ಲೇ ಹೆಂಗಿದ್ರು ನಾವು ನಗಿಸ್ಬೋದು, ಅವನು ಸಂಜೆ ಒಳಗಡೆ ಆರಾಮಾಗಿ ಆಗ್ತಾನೆ ಅಂತ ಹೇಳಿ ನಾನು ಟಾನಿಕ್ ಎಲ್ಲ ಏನಿತ್ತು ಹಾಸ್ಪಿಟಲ್ಗೆ ತೋರಿಸಿದ್ದಲ್ವ, ಟಾನಿಕ್ ಏನಿತ್ತು ಅದನ್ನು ಹಾಕ್ತಾಯಿದ್ದೆ. ಸ್ವಲ್ಪ ಹೊತ್ತು ನಾರ್ಮಲಾಗಿದ್ದ, ಅದಾದಮೇಲೆ ಮತ್ತೆ ಅವನು ಮಂಕಾಗ್ಬಿಟ್ಟ ಸಂಜೆ ಆಗ್ತಿದ್ದಂಗೆ. ಸೊ ನೀವೇ ನೋಡ್ತಾ ಇದ್ದೀರಲ್ವ ಅವನು ಯಾವ ರೀತಿ ಸುಸ್ತಾಗ್ಬಿಟ್ಟಿದ್ದಾನೆ ಅಂತ. ಇಲ್ಲ ಪಾಪು ಜೊತೆ ತಗೊಂಬಿಡಿ, ಸ್ವಲ್ಪ ಲೈಟ್ ಇರುವಾಗ. ಆಯ್ತಾ ಪಾಪು? ಕತ್ಲೆ ಐತೆ ಪಾಪು. ಮಹಿ ನನಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಡ್ತಾಯಿದ್ರು. ಈ ರೀತಿ ಸಪೋರ್ಟಿವ್ ಆಗಿರೋ ಹಸ್ಬೆಂಡು
ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಹೆಂಡತಿಗೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಷಯದಲ್ಲಿ. ಮಹಿ ನನಗೆ ತುಂಬ ಸಪೋರ್ಟಿವ್ ಆಗಿ ಆ್ಯಂಡ್ ಕ್ಯಾಮ್ರಾಗೆ ಪೋಸ್ ಕೊಡಲ ಇಲ್ಲ ಮಹಿ ಫೋಟೋ ತೆಗಿತಿದ್ದಾರಲ್ವ ಆ ಫೋನ್ಗೆ ಪೋಸ್ ಕೊಡಲ ಅಂತ ಕನ್ಫ್ಯೂಷನ್ ಆಗ್ತಾಯಿತ್ತು, ಆ ರೀತಿ ಆಗ್ತಾಯಿತ್ತು ನನಗೆ. ಆ್ಯಂಡ್ ನಂದು ಸಿಂಗಲ್ ಫೋಟೋಸ್ ಏನಿತ್ತು ಅದನ್ನೆಲ್ಲ ನಾನು ತೆಗೆಸ್ಕೊಳ್ತಾ ಇದ್ದೆ. ನನಗೆ ಯಾವ ರೀತಿ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ, ಅಯ್ಯೋ ನಾನೇನು ಬ್ರೈಡಾ ಮದುವೆ ಹೆಣ್ಣಾ ಅನ್ನೋ ಥರ ಫೀಲ್ ಆಗ್ತಿತ್ತು. ಏನಕ್ಕೆ ಅಂತಂದರೆ ನಾನು ಒಬ್ಬಳೇ ತೆಗೆಸ್ಕೊಳ್ತಾ ಇದ್ದೆ ಅಲ್ವಾ ಫೋಟೋನ. ಲಿಶುಗೆ ರೆಡಿ ಮಾಡ್ತಾಯಿದ್ರು, ಸೊ ನಾನು ಒಬ್ಬಳೇ ತೆಗೆಸ್ಕೊಳ್ತಿರೋದಕ್ಕೆ ನನಗೆ ನಾನೇನೋ ಮದುವೆ ಹೆಣ್ಣು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಬಳೆ ಹಿಂಗೆ ನೋಡ್ತಾ ಇರ್ತೀನಿ, ತೆಗಿತೀರಾ? ಜಾಸ್ತಿ ಬೆಂಡಾಗಿದ್ದೀನಾ ಅಂತ ಅಮ್ಮ ಬಾರೆ ಬಿಟ್ಟಿನಿ ಅಮ್ಮ ಮಗನೇ ಅಮ್ಮ ಅವ್ರಿಗೆ ಇದೆಲ್ಲ ಹಾಕೊಂಡಿದ್ದೀನಲ್ಲ. ಓಣಮ್ಮ ಓಣಮ್ಮ ಓಣು ಗುಂಗುಡಿ ಓಣು ಗುಂಗುಡಿ ಓಣು ಗುಂಗುಡಿ. ಸ್ಮೈಲ್ ಮಾಡಬೇಕು. ಸ್ಮೈಲ್ ಪ್ಲೀಸ್. ಸ್ಮೈಲ್. ನೀ ತಗೋ ಮಗನೇ, ತಗೊಳ್ಳೋ. ಓಲೆ ಅವನ ಮಗನೇ ಇಲ್ಲಿ ಸುಮ್ಮ ಜಾಗ ಬಿಡು. ಮಾತಾಡ್ಸ್ರಿ ನಗ್ಸ್ರಿ. ಹಿಡ್ಕೊಳ್ಳಿ ಇದನ್ನ. ಅಪ್ಪು ಅಪ್ಪು ಇಲ್ಲಿ 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 ಎತ್ಕೋಬೇಕು ನಾನು. ಏನೋ ಮಾಡ್ತಾರೆ ಈ ಪುಟಾಣಿ. ಅಲ್ಲಿ ಅಲ್ಲಿ ನೋಡು ಮಗನ ಪುಟಾಣಿಯಲ್ಲಿ. ಪಾಪ ಚಿನ್ನ ನಕ್ಸು ನಕ್ಸು ಪಾಪ. ಓಯ್ ಇಲ್ಲಿ ಪುಟಾಣಿ ಗೊಂಬೆ ಇಲ್ಲಿ. ಕೈ ಹತ್ರನೇ ಕರೀತಾ ಇತ್ತು. ಹಂಗೆ ನಾನು ಎತ್ಕೋತೀನಿ, ಸೈಲೆಂಟ್ ಆಗಿರು. ಬನ್ನಿ ಶಾನ್ ಇಲ್ಲಿ 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 ನಾನು ಎತ್ಕೊಂಡು ಹೊಳ್ತವನಲ್ಲ ಇವನು. ಸೊಳ್ಳೆ ಕಡಿತಿರ್ಬೇಕು ಅವನಿಗೆ, ನಮಗೆ ಸೊಳ್ಳೆ ಕಡಿತಿದ್ದೆ ಅಲ್ವಾ. ಪಾಪು ಅಲ್ಲಿ 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 ಇಲ್ಲಿ 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 ಪುಟಾಣಿ. ಹೊರಗಡೆ ನಿಂತ್ಕೊತೀನಿ. ಎಲ್ಲ ಫೋನಲ್ಲಿ ಟಾರ್ಚ್ ಆನ್ ಮಾಡ್ಬೋದು. ಅದನ್ನೇ ನಾನೀಗ ಆನ್ ಮಾಡ್ತಿದ್ದೆ. ಆನ್ ಆಗೈತೆ ಅಂತ. ಸೊಳ್ಳೆ ಕಡಿತಿದ್ದೀರಾ ನಿಮಗೆ? ಓನು 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 ಬಂಗುಡಿ ಓನು ಬಂಗುಡಿ ಓನು ಬಂಗುಡಿ. ಸ್ಮೈಲ್ ಮಾಡಬೇಕು. ಸ್ಮೈಲ್ ಪ್ಲೀಸ್. ಗೊತ್ತಿಲ್ಲ ಅವನು. ಅವ್ನಿಗೆ ಇದೆಲ್ಲ ಹಾಕೊಂಡಿದ್ದೀನಲ್ಲ ಅದಕ್ಕೆ ಕಣ್ಗೆಟ್ ಆಯ್ತಿರೋನು. ಲಿಶು ಇಲ್ಲಿ ಅಲ್ಲೊಂದು ಫೋಟೋ ಅವ್ನ ಜೊತೆ ಒಂದು ಗೊತ್ತಾದ್ರೂ ತಗೊಳ್ಳೋಣ. ನಿಮ್ಮ ಹತ್ರಕ್ಕೆ ಬರ್ತಾ ಇರಲ್ಲ. ನಿಮ್ಮ ಹತ್ರಕ್ಕೆ ಬರ್ತಾ ಇರಲ್ಲ. ಅವ್ನು ಸಿಂಗಲ್ಲು ಕುತ್ಕೊಂಡ್ರೆ ಅಟ್ಲೀಸ್ಟ್ ತಗೋಬೋದು. ಕಾಪಿ ಮಾಡ್ಕೊಳ್ಳಿಲ್ವಾ? ಫೋನಲ್ಲಿ ತಗೊಳ್ಳಿ. ಕ್ಯಾಮ್ರಾ ಥರನೇ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಇಲ್ಲಿ ಪುಟಾಣಿ. ಕೈ ಮೋಸ್ಟ್ಲಿ ಮೇಕಪ್ ಆಗಿ ನಡೀತಲ್ವ ನಿನ್ನ. ಅದನ್ನ ನಾವು ಹೇಳ್ತಿರೋದು. ಯಾವನವನು? ಏ ನಾನು ಕಣ ಅಮ್ಮ.
ನೋಡಿ ಅಲ್ಲಿ ಸುಮ್ಮನೆ ಆಗೋದು, ಎತ್ಕೊಂಡಿದ ತಕ್ಷಣ ಸುಮ್ಮನೆ ಆಗೋಯ್ತು ಅವನೇ. ಏನ್ ಮಾಡ್ಲಿ ನಾನೇ. ಏಯ್ ಬಿಡೇನಿ, ಆನೆ ಬಿಡೇನಿ, ಆನೆ. ಓಕೆ, ಸ್ಮೈಲ್ ಮಾಡುಮ್ಮ, ಸ್ಮೈಲ್ ಮಾಡೆ. ಕೃಷ್ಣ 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 ಎಷ್ಟೊತ್ತ ಇಲ್ದೇ ಇರೋ ಕೃಷ್ಣ ಕೃಷ್ಣ ಕೃಷ್ಣ. ನೀವು ಹೋಗ್ತೀರಿ ಹೊರಡ್ತೈತೆ. ತಗೋ ಇಲ್ಲಿ ತಿಂಡಿ. ಲಿಶಾನ್ ಅವ್ರ ಅಪ್ಪನ ಬಾಯ ಕಾಣಿಸ್ತಿಲ್ಲ. ಅಮ್ಮ ಇಲ್ಲಿ ನೋಡಿ. ಅಲ್ಲಿ ಮಾಮ ಆಯ್ತು. ಲಿಶಾಂತ್ ನನ್ನ ಹತ್ರ ಬರ್ತಾನೆ ಇರಲಿಲ್ಲ. ನಾನು ಈ ರೀತಿ ಜ್ಯುವೆಲರ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ವ, ಅವನಿಗೆ ಮೈ ಸ್ವಲ್ಪ ಚುಚ್ಚುತ್ತಾ ಇತ್ತೋ ಏನೋ. ಚೇಂಜ್ ಮಾಡಿಸ್ಕೊಂಡು ಬಿಡ್ಡಿನಿ ನೋಡ್ಕೊಂಡು ಚೇಂಜ್ ಮಾಡು. ಕೇಸ್ ಇದಕ್ಕೆ ನಾನು ಹೋಗಿದ್ದೆ ಚೇಂಜ್ ಮಾಡೋದು. ಒಂದು ಹಾಕಿ ಇಲ್ಲೇ ಹಾಸಿ ಇದು ಮಾಡ್ತೀನಿ, ರೆಡಿ ಮಾಡ್ತೀನಿ. ನಾನು ಒಂದು ಸೆಕೆಂಡ್ ತೆಗೆದ್ಬಿಡ. ಹಾಂ ಅಂತ ಒಂದು 2 ಫೋಟೋ ಹೊಡೆದು ಮಾಡಿ. ಕ್ಯಾಮ್ರಾ ತಗೋ ದೀಪ. ನಿಮಗೆ ಅಪೋಸಿಟ್ ಬರ್ತೀರಾ? ಈ ಕಡೆ ಈ ಕಡೆ ಈ ಕಡೆ. ಬೇಗ 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 ಸ್ಮೈಲ್ ಮಾಡಿಸಿ, ಸ್ಮೈಲ್ ಮಾಡಿಸಿ. ಎಲ್ಲ ಬಂದಿದ್ದಾಳು. ಪುಟಾಣಿ ಏ ಪುಟಾಣಿ ಮುದ್ದು ಕಂದ, ಮುದ್ದು ಕೃಷ್ಣ, ನನ್ನ ಮುದ್ದು ಕೃಷ್ಣ. ಏನೇನೋ ಮಾಡ್ತಾರೆ. ಒಂಚೂರು ಮೇಲೆ ಕಲೆಕ್ಷನ್ ಇರುವಾಗ ಏ ಕಾಲೆತ್ಕೊಳ್ಳೋ ಒಂಚೂರು. ಇದು ನವಿಲ್ಗರಿ. ಇಲ್ಲಿ ಇಲ್ಲಿ ಕೋಲ್ ಸಿಗಿಸ್ಕೊಂಡಂಗೈತೆ. ಹಾಡಿ ಡಿ ಹಾಡಿ ಹಾಡಿ. ಹಾಂ 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 ಆಚಿ ಹಿಂಗೆ ಆಪೋಸಿಟ್ ಬನ್ನಿ. ಆನೆ ಅಮ್ಮನ. ಅಮ್ಮ ಯಾಕೆ ಹಿಂಗ್ ರೆಡಿ ಆಗೋಳು? ಅಮ್ಮ ಯಾಕೆ? ಓನ್ ಹೋಗ್ರೆ ಓನ್ ನಿಮ್ದು ಗಲಾಟಿ ಓನ್ ಮಾಡ್ತಿದ್ರ ನೀವು. ಪುಟಾಣಿ ಪುಟಾಣಿ ಲಿಶು ಓನ್ ಹೋಗ್ರೆ ಸ್ಟ್ರಗಲ್. ಕೃಷ್ಣ ಮುದ್ದಿ ಕೃಷ್ಣ ನೀನು. ಪಾಪ ಬಾ. ಕೂರ್ಸೋತಿಯಾ ನನ್ನ ಹತ್ರ? ಮುದ್ದು ಕೃಷ್ಣ, ಮುದ್ದು ಕೃಷ್ಣ.
ಒಂಚೂರು ಮೇಲೆ ಕೊಲೆಕ್ಷನ್ ಇದು ಮದ್ವೆ ಟೈಮಲ್ಲಿ ಅದು ಒರ್ಸ್ಕೊಡು ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಫೋಟೋಶೂಟ್ ಮಾಡ್ತೀವಿ ಅಂದರೆ ಅದು ತುಂಬಾ ಕಷ್ಟ. ಅದರಲ್ಲೂ ಪಾಪುಗೆ ಏನಾದರೂ ಜ್ವರ ಬಂದುಬಿಟ್ರಂತೂ ನಿಜವಾಗ್ಲೂ ಅದು ಹೇಳೋದಕ್ಕಾಗೋದಿಲ್ಲ. ನಾವು ಅಂದ್ಕೊಂಡ್ವಿ ಒಂದೆರಡು ಫೋಟೋ ತಗೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ, ಬಟ್ ಆದರೆ ಅವನು ಒಂಚೂರು ಸ್ಮೈಲ್ ಮಾಡ್ತಾ ಇರಲಿಲ್ಲ. ಒಂಚೂರು ಸ್ಮೈಲ್ ಮಾಡಿದರೂ ಸಾಕಾಗ್ತಿತ್ತು ನಮಗೆ ಫೋಟೋಸ್ ತಗೊಳ್ಳೋದಕ್ಕೆ. ಬಟ್ ಅವನು ಕೆಲವೊಂದು ಸಲ ಸ್ಮೈಲ್ ಮಾಡಿದಾಗ ನಾನು ಯಾವ ಕಡೆನೋ ತಿರ್ಕೊಬಿಡ್ತಿದ್ದೆ, ಅಥವಾ ಅವನು ಇನ್ನೆಲ್ಲೋ ತಿರ್ಕೊಂಡು ಸ್ಮೈಲ್ ಮಾಡೋ ಥರ ಆ ಥರನೇ ಆಗ್ತಾಯಿತ್ತು. ಬಟ್ ಫೈನಲಿ ಕೆಲವೊಂದು ಫೋಟೋಸ್ ಬಂದಿದೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ನೀವು ಇದಕ್ಕೂ ಬೈಕೊಳ್ಬೇಡಿ, ಏನೈಶು ಪಾಪುಗೆ ಹುಷಾರಿಲ್ಲ ಅಂದರೂ ನಿಮಗೆ ಫೋಟೋ ಶೂಟ್ದೇ ಹೆಚ್ಚಾಗೋಯ್ತಾ ಅಂತ ಹೇಳಿ. ನಾವು ಕಾಸ್ಟ್ಯೂಮ್ಸ್ನೆಲ್ಲ ತೊಗೊಳ್ಬೇಕಾದ್ರೆ ಅವನು ಆರಾಮಾಗಿ ಇದ್ದಲ್ವ, ಸೊ ಫೋಟೋಸ್ಗೆಲ್ಲ ಕೋಪ್ರೇಟ್ ಮಾಡ್ತಾನೆ ಅಂತಲೇ ನಾವು ಎಲ್ಲನೂ ಪರ್ಚೇಸ್ ಮಾಡಿಬಿಟ್ಟು ಫೋಟೋಶೂಟ್ಗೆಲ್ಲ ಒಪ್ಕೊಂಡಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿರುತ್ತೆ, ನನಗಾದರೂ ಗೊತ್ತಿರುತ್ತಾ? ಸೊ ನಾನು ಕೂಡ ಏನು ಹೇಳೋದಕ್ಕಾಗತ್ತೆ, ಪಾಪುಗೆ ಎಷ್ಟಾಗುತ್ತೋ ಅಷ್ಟು ಅವನಿಗೆ ಸಮಾಧಾನ ಮಾಡೋದಾಗಿರ್ಬೋದು. ಅವ್ನು ನನ್ನ ಹತ್ರ ಜಾಸ್ತಿ ಬರ್ತಾ ಇರಲಿಲ್ಲ, ನನ್ನ ಬ್ಲೌಸ್ ಡಿಸೈನ್ಸ್ ಎಲ್ಲ ಅವನಿಗೆ ಚುರುತ್ತಾ ಇತ್ತು ಅಂತ ಹೇಳಿ ಜಾಸ್ತಿ ಮಹಿನೇ ಅವನ್ನ ಹ್ಯಾಂಡಲ್ ಮಾಡ್ತಾಯಿದ್ರು. ಇದೆಲ್ಲ ಬಿಹೈಂಡ್ ದ ಸೀನ್ಸ್, ಓಕೆನಾ? ನಾನು ಅಷ್ಟೊಂದು ಅವನಿಗೆ ಫೋರ್ಸ್ ಏನೂ ಮಾಡಿಲ್ಲ. ಕೆಲವೊಂದು ನಾವು ಫೋಟೋಸ್ ತಗೊಳ್ಬೇಕಾದ್ರೆ ಅವನಿಗೆ ಎಷ್ಟು ಇರಿಟೇಟ್ ಆಗ್ತಾಯಿತ್ತು ಆ್ಯಂಡ್ ಅವ್ನಿಗೆ ಎಷ್ಟು ಸುಸ್ತಾಗ್ತಾಯಿತ್ತು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಹತ್ರ ನಾನು ಇದನ್ನು ಹಂಚ್ಕೊಂಡಿದ್ದೀನಿ. ಸೊ ನೀವು ಅಷ್ಟೇ, ನಿಮ್ಮ ಪಾಪುಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದರೆ ಅವ್ರಿಗೂ ಅಷ್ಟೇ ಫೋರ್ಸ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಒಂದೆರಡು ಫೋಟೋ ತೆಗೆಸ್ಕೊಂಡು ಸುಮ್ಮನೆ ಆಗಿಬಿಡಿ ಅಷ್ಟೇ. ನಾವು ಹಾಸ್ಪಿಟಲ್ಗೆ ಬೇರೆ ತೋರಿಸಿದ್ವಿ ಅಲ್ವಾ ಅವನಿಗೆ, ಸೊ ಅವನು ಆರಾಮಾಗಿ ಆಗ್ತಾನೆ ಅಂತ ಅಂದ್ಕೊಂಡ್ವಿ. ಸಂಜೆ ಆಗ್ತಾ ಸ್ವಲ್ಪ ಮಂಕಾದ. ಅದಾದಮೇಲೆ ಫೋಟೋಶೂಟ್ ಎಲ್ಲ ಮುಗಿದಾದ್ಮೇಲೆ ಅದ್ರ ನಾಳೆಗೆ ಅಂದರೆ ಬೆಳಿಗ್ಗೆಗೆ ಅವನು ಆರಾಮಾಗಿದ್ದ. ಸೊ ನಾವು ಹಾಗೂ ಅಂದ್ಕೊಂಡ್ವಿ, ಅಯ್ಯೋ ನಿನ್ನೆ ಮಾಡೋದ್ರ ಬದಲು ಇವತ್ತಾದರೂ ಮಾಡಿದಿದ್ರೆ ಅವನು ತುಂಬ ಚೆನ್ನಾಗಿ ಬರ್ತಿತ್ತಲ್ವ ಫೋಟೋಸ್ ಎಲ್ಲ ಅಂತ ಅಂದ್ಕೊಳ್ತಾ ಇದ್ವಿ ನಾವು. ಎಲ್ಲರೂ ಮಾತಾಡಿದ್ರೆ ಅವನಿಗೆ ಗಾಬರಿ ಆಗಿದೆ. ಇಲ್ಲಿ ತೋಪ ಡ್ಯಾನ್ಸ್ ಆಡ್ತೀಯಲ್ಲ, ಆಡು ಮನೆ ಮಾಡಿ. ಇಲ್ಲ ನೀವು ಹೆಂಗೋ ನಗಾಡ್ಸ್ಕೊಂಡು ಮಾಡಿ. ಪುಟಾಣಿ ಓನ ಮಗನೇ ಏನು ಹಾಕ್ಬಿಡಿ, ಅದು ಜಸ್ಟ್ ಒಂದು ಇದು ಕಚ್ಚೆ ಹಾಕ್ಬಿಟ್ಟು ಒಂದು ಅದು ಇದು ವೈಟ್ ಕಲರ್ದು ಒಂದು ಪರ್ಲಿತ್ತಲ್ಲ ಸಣ್ಣದು, ಅದನ್ನ ಹಾಕ್ಬಿಡಿ ಸಾಕು. ಪುಟಾಣಿ ಅಲ್ಲಿ ಪಪ್ಪ, ಪುಟಾಣಿ ಓನು ಮಾಡ್ತಿದ್ರೆ ನೀವು ಏನು ಈಗ ಕಳ್ಳ ಮಗನೇ. ನೋಡಿದ್ರಿ ಅಲ್ವಾ, ಲಿಶು ಆರಾಮಾಗಿದ್ದಾನೆ ಇವಾಗ. ಸೊ ಅವನಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಇರಿಟೇಟ್ ಆಗ್ತಿತ್ತು ಏನೋ, ಅದಕ್ಕೆ ಅವ್ನು ಸ್ವಲ್ಪ ಆ ರೀತಿ ಇದ್ದ. ಸೊ ಚಿಕ್ಕ ಪಾಪು ಅಲ್ವಾ, ನೆಕ್ಸ್ಟ್ ಇಯರ್ 1 ವರ್ಷ ಆಗಿರುತ್ತೆ. ಸೊ ಅವಾಗ ಮಾತ್ರ ಮಿಸ್ ಮಾಡಿದೆ. ತುಂಬ ಚೆನ್ನಾಗಿ ಫೋಟೋಸ್ನೆಲ್ಲ ತೆಗೆಸ್ಕೊಳ್ತೀನಿ ಅವನ ಜೊತೆ ನಾನು. ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಮನೆಗೆ ರಿಟರ್ನ್ ಆದ್ವಿ. ಆ್ಯಂಡ್ ಪಾಪು ತುಂಬ ಹಠ ಮಾಡ್ತಿದ್ದ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ನ ತಗೊಂಡು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಸೊ ನೋಡೋಣ ಯಾವ ರೀತಿ ಫೋಟೋಸ್ ಎಲ್ಲ ಬಂದಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ. ಸೊ ಆಲ್ಮೋಸ್ಟ್ ನನ್ನ ಬ್ಲಾಗಲ್ಲಿ ನೀವು ನೋಡಿರ್ತೀರಾ ನಾನು ಮೇಕಪ್ಗೆ ಇವ್ರನ್ನೇ ಕಟ್ಸ್ಕೊಳ್ಳೋದು. ಸೊ ಇವ್ರ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲ ಕಡೆ ಓಡಾಡಿಕೊಂಡು ನಿಂತು ಈ ಫೋಟೋಶೂಟ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಮುಗಿಸ್ಕೊಡ್ತಾರೆ. ಸೊ ನಿಮ್ಗೇನಾದರೂ ಇದು ಅವಶ್ಯಕತೆ ಇದ್ದರೆ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ನಿಮಗೆ ವರ್ಕ್ ಮಾಡಿಕೊಡ್ತಾರೆ. ನಾನ್ ಬ್ರೈಡಲ್ಲು, ಬ್ರೈಡಲ್ಲು, ಏನೇನು ಅಂತಾರೆ
ಎಲ್ಲ ಥರನೂ ಈವೆಂಟ್ಸ್ಗೆ ಮೇಕಪ್ ಮಾಡಿಕೊಡ್ತಾರೆ. ಸೊ ಪ್ಲೀಸ್ ಮಿಸ್ ಮಾಡದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಇವ್ರ ನಂಬರ್ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಮರೀದೆ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಬಾಯ್ ಬಾಯ್.